ನಮಸ್ಕಾರ ವೀಕ್ಷಕರೇ, ಉದಯವಾಣಿಯಲ್ಲಿ ನಿಮಗೆ ಸ್ವಾಗತ. ಆ್ಯಸ್ ಇಟ್ ಈಸ್ ನಿಮಗೆ ಗೊತ್ತಿದೆ, ನಮ್ಮ ಕೆಲಸ ಯಾವುದೋ ಹೊಸ ವಿಷಯಗಳನ್ನು ವಿಚಾರಗಳನ್ನು ಹುಡುಕಿಕೊಂಡು ಅದರ ಹಿಂದೆ ಹೋಗುವಂಥದ್ದು. ಇತ್ತೀಚೆಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋದಲ್ಲಿ ಒಬ್ಬರು ಅಜ್ಜಿ ನನ್ನ ಕಣ್ಣಿಗೆ ಬಿದ್ದರು. ಅವ್ರು ಯಾರು ಅಂತ ಅವ್ರನ್ನ ಹುಡುಕಿಕೊಂಡು ಹೋದಾಗ ಬೇರೆ ಬೇರೆ ಮೂಲಗಳ ಪ್ರಕಾರ ಅವ್ರು ನಮ್ಗೆ ಇಂತಿಂಥ ಜಾಗದಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗೆ ಅವ್ರನ್ನ ಹುಡ್ಕೊಂಡು ಇವತ್ತು ಇಲ್ಲಿಗೆ ಬಂದ್ವಿ. ಇವ್ರ ಅಜ್ಜಿ ಹೆಸರು ನಾಗಿ ಅಂತ ಹೇಳಿ. ಅವರು ಇದೆಷ್ಟೋ ವರ್ಷಗಳಿಂದ ಈ ಆವೆ ಮಣ್ಣಿನಿಂದ ಮಡಿಕೆಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಕುಂಬಾರರು ಅವರು ಮೂಲತಃ. ಸೊ ಬನ್ನಿ, ಅವರು ಸಿಕ್ಕಿದ್ದಾರೆ. ಒಂದು ಸುಂದರವಾದಂತಹ ಮಡಿಕೆಗಳು, ಬೇರೆ ಬೇರೆ ಆವೆ ಮಣ್ಣಿನ ಬೇರೆ ಬೇರೆ ಕಲಾಕೃತಿಗಳನ್ನೆಲ್ಲ ಅವರು ತಯಾರಿಸ್ತಾರೆ. ಒಬ್ಬ ಕಾಮನ್ ಮ್ಯಾನ್, ತುಂಬ ಸಿಂಪಲ್ ಆಗಿದ್ದುಕೊಂಡು ಎಂಥ ಅದ್ಭುತವಾದಂತಹ ತನ್ನ ಕೈ ಚಳಕದಿಂದ, ತನ್ನ ಕೌಶಲ್ಯತೆಯಿಂದ ಅದೆಷ್ಟೋ ಮಡಿಕೆಗಳಾಗಿರ್ಬೋದು ಮತ್ತು ಆವೆ ಮಣ್ಣಿನಿಂದ ಬೇಕಾದಷ್ಟು ವಸ್ತುಗಳನ್ನು ಅವರು ತಯಾರು ಮಾಡ್ತಾರೆ. ಅವರ ಅನುಭವ, ಇಷ್ಟು ವರ್ಷದ ಪ್ರಯಾಣ, ಇದೆಲ್ಲವನ್ನು ಕೇಳೋಣ ಬನ್ನಿ. ಏನೊಂಜಿ 10-14 ವರ್ಷೋಡುಂಚಿ ಮಲ್ತೆ ಒಂದು ಕಿನ್ನಿಪ್ಪನ ಅಂಕಲೆ ಬೇತೆ ದಾಲ ಕೆಲಸಜ್ಜಿ ಒಂದೇ ಒಂದು ಪಪ್ಪ ಅಮ್ಮ ಮತ್ತೆ ಮಲ್ತೋಗ್ತೀರಿ ಏನು ಮಲ್ತೊನ್ನುತ್ತೆ ನಂದು ಎಂಕುಲು ಕಿನ್ನಿಡೆ ಮತ್ತು ಒಂದು ಇಲ್ಲಡೆ ಮಲ್ಪುನು ಓದತ್ತು ಇಂಚ ಮತ್ತತ್ತು ಇಲ್ಲಡೆ ಪಪ್ಪ ಅಮ್ಮ ಮಾಮನಗಳು ಮಾತು ಮಲ್ತೋಗ್ತೀರಿ ನಂಚ ಮಲ್ತೊನ್ನುತ್ತೆ ಇಲ್ಲಡೆ ಕಲ್ತದು ಅಂದು ಮಣ್ಣು ದಾಲಜ್ಜ ಮುಂದು ಒಂದು ಬಾಜನ ಮಲ್ಪುನವೇ ಮಣ್ಣು ಬ್ಯಾತೆ ಮಣ್ಣು ಆಪುಜಿ ಬ್ಯಾತೆ ಎಂಚಿ ಮಣ್ಣಲೆಚ್ಚ ತಾಗಂಡ ಮುಂದೆ ಆಪುಜಿ ಒಂದೇ ಕರತವೇ ಮಣ್ಣ ಒಡಕ್ ನಮ್ಮ ಅವೇನೇ ಕೊಣತ ಅವೇನೇ ಮಲ್ಪುನು ಹಾಂ ಅಂದೆ ಅವು ನನ್ನ ಅಂಚ ಮಲ್ತನಟ ಇಂಚ ಮಲ್ಪುನತೆ ಬಕ ಅವೇನಂತೆ ಜಂಬುದಿ ಓಡು ಜಂಬುದಿ ಓಡು ಒಂದು ಜಂಬುದಿ ಓಡು ಇಂಚ ಗಟ್ಟಿ ಓಡು ಗಟ್ಟಿ ಅದು ಬಕಾಯ್ತಾ ಮತ್ತು ಒಂದು ಮಾಡ್ತೀವಿ ನಿಂಚೆ ಹಾಕಿನ ನಮ್ಮ ಇಂಚ ಬಾಜನ ಮಲ್ಪುನು ಆ ಮುಂದಿನ ನುಂಗುಗಿನ ಆಜಿಗಿನ ಮುಂದೆತ್ತ ಬಾಜನ ಒಂದು ಪೂರ ಮಲ್ಪುನು ಇಂಚ ಪೂರ ಮಲ್ಪುನು ಒಂದು ಇಂಚ ಮಲ್ದಿನಟ ಒಂದು ಚಂಡಿ ಉಂಡು ನನ್ನ ಆಜುಂಡವು ಅವು ಬಕ್ಕ ರಿಪೇರಿ ಮಲ್ಪುನು ಅವಿನ ಮತ್ತೆ ಏನು ಮಲ್ತೆ ಮನೆಗ ಮಸ್ತ್ ಬಾಜನ ಮತ್ತು ಮಲ್ತದೆ ಅಲ್ಲಿಗೆ ಸಂತೆ ಮಾತ ಕೊಂಡಟ್ಟೆ ಬೇಯ್ಪದು ಮಾತ ಮಲ್ದೆ ನಂದು ಏನೇ ಮರ ಅಂತ ಏನೇ ಸ್ವಂತ ಮಲ್ತದ್ದು ಸ್ವಂತ ಹಲ್ಲಿಗೆ ಮತ್ತು ಬೋದು ಸಂತೆಗೆ ಬೋದು ಬ್ಯಾರ ಮಲ್ತೊಂದು ಮತ್ತು ಬೋತೆ ಒಂದು ಬೇಯ್ಪೋ ಬೇಯ್ಪದೆ ವಿಷ ಮತ್ತು ಕಷ್ಟ ಆಪು ನನ್ನ ಕಿನ್ನಿಪ್ಪನ ಮಾತ ಮಲ್ದೆ ವ್ಯತ್ಯಾಸ ಉಂಟು. ದುಂಬು ನಮ್ಮ ಕೈಟೆ ಮಾತಲ್ಲ, ಕೈಟೆ ಮೆಪ್ಪೋಡು ಮಣ್ಣನ್ನು ಮತ್ತು ಮೆಪ್ಪೋಡು ಸಾರೋಡು ಕೈಟೆ ಒಂದು ಸಹ ನಂಗೆ ಮಿಷಿನ್ ಮಲ್ದೇರು ಐಟ್ ಮಲ್ಪೇರಿ ಹಾಕೊಂಡು ಒಂದು ನಮ್ಗೆ ಇಂಚ ಅಂಚ ಉಂಡೆ ಮಲ್ತದ್ದು ಅವು ಮಿಷಿನ್ ಬಾಟ್ರಿ ಹಾಕೊಂಡು ಮತ್ತು ವ್ಯವಸ್ಥೆ ಒಂದು ಇಸ ಅದಾಗ ಮತ್ತು ಇಜ್ಜಿ ನಮ್ಮ ಕೈಟೆ ಮಾಡ್ತದೆ ಮಲ್ತೀವಿ. ಸುಲಭ ಅವು ಅದಾಗ ಸುಲಭಣ್ಣ ಇಸೆ ಸುಲಭ ಇಸದಲ್ಲ ಒಂದು ಮತ್ತು ನಮ್ಮ ಒಂದೆಟ್ಟು ಮಿಸೆಂಟು ಅಂತ ಮಲ್ಪುವತ್ತ ಇಸೆ ನೆಕ್ ಜನ ಬುಡ್ಚಿ ಅದಾಗ ಒಂದು ಜನ ಬೋಡಿ 2 ಜನ ಬೋಡು ಒಂದು ಮಲ್ಪೋಡಣ್ಣ 2 ಜನ ಬೋಡ ಒಂದು ಅಮ್ಮ ಒಂದು ಎಂಕುಲು ಕಲ್ದಿನ ಕೆಲಸ ಒಂದು ಏನು ಕಲ್ದಿನ ಹೆಂಗ್ದಲ್ಲ ಆತೊಂದು ಕಷ್ಟ ಪೂಜೆ ಇಸೆ ಬಕ ಮುಲ್ಪ ಮತ್ತು ತುಂಬೇರೆ ಅವು ಒಂದು ಮತ್ತು ಇಜ್ಜಾತ ಅಂಚದೊಂದು ಹೆಂಗೆ ಆತ ಕಷ್ಟ ಪೂಜೆ ಮಲ್ತನ ಸೈ ಒಂದು ಬಕ ಜನ ಮತ್ತು ಅಲ್ಲಿ ಇರ್ತ ಬೇಯ್ಪು ರೈಕ್ ನೆಕ್ ಅಂತೆಲ್ಲ ಆಯ್ಕ.
ನೋಡಿದ್ರಲ್ಲ ವೀಕ್ಷಕರೇ, ಇಂಥ ಹಿರಿ ಜೀವಗಳು ನಮಗೆ ಸ್ಫೂರ್ತಿಯ ಚಿಲುಮೆಯಾಗಿ ಕಾಣ್ತಾರೆ. ಇಂಥ ವಯಸ್ಸಿನಲ್ಲೂ ಕೂಡ ನಾನು ಅವ್ರ ಜೊತೆ ವೈಯಕ್ತಿಕವಾಗಿ ಮಾತನಾಡ್ತಾ ಇದ್ದೆ. ಬೆಳಿಗ್ಗೆ 9 ಗಂಟೆಗೆ ಬಸ್ ಹತ್ತಿ 9:15 ಇಲ್ಲಿಗೆ ಬಂದು ಸಂಜೆ 5 ಗಂಟೆ ತನಕನೂ ಕೆಲಸ ಮಾಡಿ ಒಂದು ಶ್ರಮ ಜೀವನ ಯಾವ ಥರ ನಡೆಸಬೇಕು ಅನ್ನೋದು ಇಂಥ ಹಿರಿಯರಿಂದ ಕಲಿಬೇಕು. ಮತ್ತು ಇವ್ರನ್ನ ನೀವು ಭೇಟಿಯಾಗ್ಬೋದು. ಇವ್ರು ಮಾಡಿರುವಂಥ ಮಡಿಕೆಗಳನ್ನು ನಾವು ಖರೀದಿ ಮಾಡೋದ್ರಿಂದ ಅವರಿಗೆ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅಜ್ಜಿಯಲ್ಲಿ ಸಿಗ್ತಾರೆ. ಅಜ್ಜಿಯಲ್ಲಿ ಅಂತಂದರೆ ಪೆರಡೂರು, ಉಡುಪಿ ಜಿಲ್ಲೆಯ ಪೆರಡೂರಿಗೆ ಬಂದರೆ ನಿಮಗೆ ರೈಟ್ ಸೈಡ್ನಲ್ಲಿ ಈ ಆವೆ ಮಣ್ಣಿನ ಕಲಾಕೃತಿಗಳೆಲ್ಲ ರಸ್ತೆ ಬದಿಯಲ್ಲೇ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಅಲ್ಲಿ ಬಂದು ಕೇಳಿದರೆ ಅಜ್ಜಿಯಲ್ಲಿದ್ದಾರೆ ಅಂತಂದರೆ ನೀವು ಅಜ್ಜಿಯವರನ್ನು ಭೇಟಿ ಮಾಡ್ಬೋದು. ಅವ್ರು ಮಾಡಿರೋ ಮಡಿಕೆಯನ್ನು ನೀವು ಖರೀದಿಸ್ಬೋದು. ಈಗ ಇಡೀ ಜಗವನ್ನೇ ಅಂಗೈಲಿ ನೋಡಿ, ಜನಮನದಿ ಜೀವನಾಡಿ ಉದಯವಾಣಿ. ನಮಸ್ಕಾರ.